ಬಾಗಲಕೋಟೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರನ್ನಾಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ವೀಣಾ ವಿಜಯಾನಂದ ಕಾಶಪ್ಪನವರ್ ಅವರನ್ನ ನೇಮಿಸಿ ಜಮಖಂಡಿ ನಗರದಲ್ಲಿ ಅಭಿಮಾನಿಗಳಿಂದ ಸುದ್ದಿಗೋಷ್ಠಿ. ಜಮಖಂಡಿ ನಗರದ ರಮಾ ನಿವಾಸ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವೀಣಾ ಕಾಶಪ್ಪನವರ್ ಅವರ ಅಭಿಮಾನಿಗಳು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನಾಗಿ ವೀಣಾ ಕಾಶಪ್ಪನವರ್ ಅವರನ್ನ ನೇಮಿಸುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಭಿಮಾನಿ ರಮೇಶ್ ಬಳೋಲ್ಗಿಡದವರು, ವೀಣಾ ಕಾಶಪ್ಪನವರ್ ಅವರು ಬಾಗಲಕೋಟೆ ಜಿಲ್ಲೆಯ ಕಟ್ಟಕಡೆಯ ಗ್ರಾಮಕ್ಕೂ ಭೇಟಿ ನೀಡಿ ಪಕ್ಷವನ್ನು ಸಂಘಟಿಸಿದವರು. 2 ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮನೆ ಮಾತಾಗಿರುವವರು. ಜಿಲ್ಲೆಗೆ ಚಿರಪರಿಚಿತರು. ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವ ಶಕ್ತಿ ಅವರಿಗಿದೆ. ಹಾಗಾಗಿ ಪಕ್ಷದ ವರಿಷ್ಠರು ಅವರನ್ನ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಿಸಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅರುಣ್ ಲಗಳಿ, ರವಿ ಕಾಂಬಳೆ, ಪ್ರೇಮ್ ಬಳೋಲ್ಗಿಡದ್, ರಾಜು ಲಗಳಿ ಸೇರಿದಂತೆ ಅವರ ಅಭಿಮಾನಿಗಳು ಮಾತನಾಡಿ ಸಿಎಂ ಹಾಗೂ ಡಿಸಿಎಂ ಅವರಿಗೂ ಕೂಡ ಈ ಕುರಿತು ಮನವಿ ಮಾಡುವುದಾಗಿ ಹೇಳಿದರು. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ವೀಣಾ ಕಾಶಪ್ಪನವರ ಅಭಿಮಾನಿ ಬಳಗದ ವತಿಯಿಂದ ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಾಗ ಇದೇ 17ನೇ ತಾರೀಕಿನಂದು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಜಿಲ್ಲಾಧ್ಯಕ್ಷ ಸ್ಥಾನದ ಕುರಿತು ರಾಜ್ಯ ಕಮಿಟಿಯನ್ನು ಬಾಗಲಕೋಟೆ ನಗರಕ್ಕೆ ಬರ್ತಾ ಇದೆ. ಮಾನ್ಯ DK ಶಿವಕುಮಾರ್ ಅವರು ಈ ಕಾಂಗ್ರೆಸ್ ಪ್ರದೇಶ ರಾಜ್ಯಾಧ್ಯಕ್ಷರು ಹಾಗೂ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಬಾಗಲಕೋಟೆಯ ಒಬ್ಬ ಪ್ರಜೆಯಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ, ವೀಣಾ ಕಾಶಪ್ಪನವರವರು ಈಗಾಗಲೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಜಿಲ್ಲೆಯಲ್ಲಿ ಬಹುಪರಿಚಿತವಾಗಿರ್ತಕ್ಕಂಥ ಒಂದು ಹೆಸರು. ಬಾಗಲಕೋಟೆ ಜಿಲ್ಲೆಯ ಕಟ್ಟ ಕಡೆ ಒಂದು ಹಳ್ಳಿಗೂ ಸಹ ವೀಣಾ ಕಾಶಪ್ಪನವರು ಯಾರಂದ್ರೆ ಗೊತ್ತು ಹಿಡಿಯುವಂಥ ಒಂದು ಸಂಗತಿ ಐತಿ. ತದನಂತರ 2019 ಲೋಕಸಭೆ ಚುನಾವಣೆ ಎದುರಿಸ್ತಾರ ವೀಣಾ ಕಾಶಪ್ಪನವರವರು. ಮಾನ್ಯ PC ಗದ್ದೇಗೌಡವರ ವಿರುದ್ಧ ಸ್ಪರ್ಧಿಸಿ, ತಮಗೆಲ್ಲ ಗೊತ್ತಿರುವ ಹಾಗೆ 2019 ಲೋಕಸಭಾ ಚುನಾವಣೆ ಅವಧಿ ಅಂದ್ರೆ ಮೋದಿಯವರ ಒಂದು ವರ್ಚಸ್ಸು ಭಾಳ ಐತಿ ದೇಶದಲ್ಲಿ. ಬಹುತೇಕ ಎಲ್ಲ BJP ಗೆಲ್ತೈತಿ, ಮೋದಿಯವ್ರ ವರ್ಚಸ್ಸು ಐತಿ. ಅಂಥ ಒಂದು ಅವಧಿಯಲ್ಲಿನೂ ಸಹ ವೀಣಾ ಕಾಶಪ್ಪನವರವರು ಮೋದಿಯವರಿಗೆ ಮತ್ತು PC ಗದ್ದೇಗೌಡರ ವಿರುದ್ಧ ಸ್ಪರ್ಧಿಸಿ ಬಹುತೇಕ 5 ಲಕ್ಷದ ಚಿಲ್ಲರೆ ಮತಗಳನ್ನು ತೆಗೆದುಕೊಳ್ತಾರೆ. ಅದು ಒಂದು ದೊಡ್ಡ ಒಂದು ಅವ್ರದ್ದು ಬಲಶಾಲಿ ಆಗೈತಿ. ತಮಗೆಲ್ಲ ಗೊತ್ತಿರುವ ಕಳೆದ 2023 ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಚುನಾವಣೆಗಳು ಏನು ನಡೆದು ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅವರು ನೇಮಕವಾಗಿ ಸುಮಾರು 5 ಮತಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಅವರು ಸ್ಟಾರ್ ಪ್ರಚಾರವನ್ನು ಮಾಡಿದ್ರಿಂದ ಅವರ ಶ್ರಮವನ್ನು ಬಹಳ ಐತಿ ಕಾಂಗ್ರೆಸ್ ಪಕ್ಷಕ್ಕೆ, ಜೊತೆಗೆ ಬಾಗಲಕೋಟೆ ಜಿಲ್ಲೆಗೆ. ಸೊ ಅವರು ಮಹಿಳಾ ಆಗಿರೋದ್ರಿಂದ ಮಹಿಳೆಯರಿಗೆ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಕೊಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸ್ತ್ರೀವಾದಿ ಪಕ್ಷ, ಮಹಿಳಾ ಪರವಾದ ಪಕ್ಷ ಅಂತ ಹೇಳ್ತಾರ. ವೀಣಾ ಕಾಶಪ್ಪನವರವ್ರಿಗೆ ಕೊಟ್ಟಿದ್ದೆ ಆದ್ರೆ ಮಹಿಳೆಯರು ಸಹ ಮುಖ್ಯವಾಹಿನಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸದೃಢವಾಗಿ ಕಾಂಗ್ರೆಸ್ ಪಕ್ಷ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತೈತಿ ಮಹಿಳೆಯರು ಬರೋದ್ರಿಂದ. ಸೊ ಹಿಂಗಾಗಿ ವೀಣಾ ಕಾಶಪ್ಪನವರವರಿಗೆ ಏನು ಈ ಬಾರಿಯ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೆ, ಅದರ ಬರ್ತಕ್ಕಂಥ ಲೋಕಸಭೆ ಚುನಾವಣೆ ಮತ್ತು 2028 ವಿಧಾನಸಭೆ ಚುನಾವಣೆಯಲ್ಲಿಯೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಗೆಲುವನ್ನು ಸಾಧಿಸಲಿಕ್ಕೆ ಅನುಕೂಲವಾಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗೇನು ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆದೈತಿ, ಆ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ಅದಕ್ಕೆ ಯೋಗ್ಯವಾದ ವ್ಯಕ್ತಿ ಅಂದ್ರೆ ವೀಣಾ ಕಾಶಪ್ಪನವರು. ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಬೇಕಂತ ಹೇಳಿ ನಮ್ದೆಲ್ಲ ಸಾಮಾಜಿಕ ಹೋರಾಟಗಾರರು ಕೂಡಿ ಒಂದು ಒತ್ತಾಯ ಮಾಡತ್ತೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ವೀಣಾ ಕಾಶಪ್ಪನವರವರು ಎಷ್ಟು ಶ್ರಮ ಪಟ್ಟಿದ್ದಾರೆ. ಅವರ ಬಂಧು ಬಳಗವೆಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳು ದುಡಿದಿದ್ದಾರೆ. ಈಗಾಗಲೇ ನಾವು ತುಂಬ ನೊಂದಿದ್ದೇವೆ. ಯಾಕಪ್ಪ ಅಂತಂದರೆ, ಈಗಾಗಲೇ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ನಾವು ಇವತ್ತು ಈ ಥರ ಕೇಳಲಿಕ್ಕೆ ನಮಗೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗಾಗಲೇ ನೊಂದಿದ್ದೇವೆ, ಮತ್ತೆ ನೊಂದೋ ಥರ ಆಗಬಾರ್ದು ನಮಗೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ಜಿಲ್ಲಾ ಅಧ್ಯಕ್ಷರನ್ನಾಗಿ ವೀಣಾ ಕಾಶಪ್ಪನವರನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತೇವೆ.